ಸ್ನೇಹಿತರೆ ನಮಸ್ಕಾರ, ಶುಭೋದಯ. ಅಜ್ಜನ ಜಾತ್ರೆ ವಿಶೇಷವಾದಂಥ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಈ ವರ್ಷ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ವಿಶೇಷವಾಗಿ 22 ಲಕ್ಷ ಜಿಲೇಬಿ ತಯಾರು ಮಾಡ್ತಾ ಇದ್ದಾರೆ. ಆ 22 ಲಕ್ಷ ಜಿಲೇಬಿಯ ತಯಾರಿ ಹೇಗಿದೆ ಅಂತ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಇವತ್ತು 22 ಲಕ್ಷ ಜಿಲೇಬಿ ತಯಾರಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ಎಷ್ಟು ಖರ್ಚಾಯಿತು, ಎಷ್ಟು ಹಿಟ್ಟು ಬೇಕು, ಎಷ್ಟು ಬೆಲ್ಲ ಬೇಕು, ಎಷ್ಟು ಎಣ್ಣೆ ಬೇಕು, ಎಷ್ಟು ತುಪ್ಪ ಬೇಕು, ಎಷ್ಟು ಮೊಸರು ಬೇಕು, ಸಂಪೂರ್ಣವಾದ ಡೀಟೇಲ್ ತಿಳ್ಕೊಳ್ಳೋಣ. ಭಕ್ತರಿಗೆ ಯಾವಾಗ ವಿತರಣೆ ಇರುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ಆಲ್ರೆಡಿ 22 ಲಕ್ಷ ಅಷ್ಟು ಜಿಲೇಬಿ ಮಾಡೋಕ್ಕೆ ಕಾರ್ಯ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಜೊತೆ ಈಶ್ವರ್ ಸರ್ ಇದ್ದಾರೆ. ಸರ್ ಬನ್ನಿ ಸರ್, ತೋರಿಸಿ ಇವತ್ತು ಏನೇನು ಕೆಲಸಗಳು ನಡೀತಾ ಇದೆ ಅಂತ. ಶ್ರೀ ಗವಿಸಿದ್ದೇಶ್ವರಾಯ ನಮಃ. ಸೊ ಇವತ್ತು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ 2025 ಮಹಾದಾಸೋಹದ ಅಂಗವಾಗಿ ಇವತ್ತಿನ ದಿನ ಸೊ ನಮ್ಮ ಒಂದು ಸಿಂಧನೂರು ವಿಜಯಕುಮಾರ ಗೆಳೆಯರ ಬಳಗದ ವತಿಯಿಂದ ಸುಮಾರು ಒಂದು 50 ಕ್ವಿಂಟಲ್ನಷ್ಟು ಜಿಲೇಬಿ ಮಾಡ್ತಕ್ಕಂಥ ಕಾರ್ಯ ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಈಗ ಎಲ್ಲ ಸಾಗ್ತಾ ಇದೆ. ಸೊ ಇದಕ್ಕೆ ಸಿದ್ಧತೆ ನಾವು 1.5 ತಿಂಗಳಿಂದ ನಾವು ಮಠಕ್ಕೆ ಬಂದು ಸೊ ಅಜ್ಜರ ಕಡ್ಲಿಂತ ಈ ಸಲ ಪ್ರಸಾದ ಏನು ಮಾಡ್ಬೇಕಂತಕ್ಕಂಥದ್ದನ್ನು ಮಾಹಿತಿ ಪಡ್ಕೊಂಡು ಅವಾಗ ಅವರು ಜಿಲೇಬಿ ಮತ್ತೊಂದು ಬೇರೆ ಬಾದುಷಾ ಒಂದು ಅನಂತರ ಮೈಸೂರು ಪಾಕು ಇವು 3 ಪ್ರಸ್ತಾಪವನ್ನು ಮಾಡಿದ್ರು. ಸೊ ಈ ಜಿಲೇಬಿ ಮಾಡೋದು ಭಾಳ ಸ್ವಲ್ಪ ಕೆಲಸ ದೌತಿ ಜಾಸ್ತಿ ಇರೋದ್ರಿಂದ ಸೊ ನಮಗೆ ಅದು ಬೇಡ, ಸ್ವಲ್ಪ ನೋಡೋಣ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ಟೀಮ್ನವ್ರು ಇಲ್ಲ, ಈ ಸಲ ನಾವು ಜಿಲೇಬಿನೇ ಮಾಡಮ್ಮ ಅಂತಕ್ಕಂಥ ಒಂದು ಉದ್ದೇಶದಿಂದ ಸಂಕಲ್ಪ ಮಾಡಿಕೊಂಡು ನಾವು ಇವತ್ತು ಜಿಲೇಬಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಜಿಲೇಬಿಗೆ ಒಂದು ಸಿದ್ಧತೆಗೋಸ್ಕರ ಸೊ ವಿವಿಧ ನಮ್ಮ ರಾಯಚೂರು, ಕರ್ನೂಲು, ಆಮೇಲೆ ದೇವದುರ್ಗ, ಸಿಂಧನೂರು, ಸೊ ತಾವರಗೆರೆ, ಮುದುಗಲ್ಲು, ಸೊ ಅನಂತರ ಬಳಗನೂರು, ಮಸ್ಕಿ, ಸಿಂಧನೂರು, ಸಿರುಗುಪ್ಪ, ರಾಯಚೂರು, ಬಾಲ್ಕಿ ಅಂತ ಗುಲ್ಬರ್ಗ, ಅಲ್ಲಿಂದ ಎಲ್ಲ ಒಂದು ಜಿಲೇಬಿ ಆಗ್ತಕ್ಕಂಥ ಬಾಣಸಿಗರೆಲ್ಲ ಇವತ್ತಿನ ದಿವಸ ಇಲ್ಲಿ ಬಂದು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ತಮ್ಗಾಗಿ ಈಗ ಆಲ್ರೆಡಿ ಕಾಣ್ತಾ ಇರ್ಬೋದು, ಈಗ ಇಲ್ಲಿ 120 ಬಾಣಸಿಗರು ಬಂದಿದ್ದಾರೆ. 120 ಬಾಣಸಿಗರಿಂದ 22 ಲಕ್ಷ ಜಿಲೇಬಿ ತಯಾರು ಮಾಡ್ತಾ ಇದ್ದಾರೆ ಸರ್. ಈಗ ಸರ್ ಹೇಳಿ ಸರ್, ಇದಕ್ಕೆ ಹಿಟ್ಟು ಎಷ್ಟು ಬೇಕಾಗುತ್ತೆ? ನೋಡಿ, ಇವತ್ತು 50 ಕ್ವಿಂಟಲ್ ಮೈದಾ ಹಿಟ್ಟು. ಸೊ 50 ಕ್ವಿಂಟಲ್ ಮೈದಾ ಹಿಟ್ಟಿಗೆ 130 ಕ್ವಿಂಟಲ್ ಬೆಲ್ಲ, ಒಂದು 1200 ಲೀಟರ್, 1200 ಲೀಟರ್ ಸೊ ಎಣ್ಣೆ, ಸನ್ಫ್ಲವರ್ ಎಣ್ಣೆ, ಒಂದು 300 ಲೀಟರ್ ತುಪ್ಪ, 300 ಲೀಟರ್ ತುಪ್ಪ, ಆಮೇಲೆ 120 ಲೀಟರ್ ಮೊಸರು. ಇಷ್ಟು ಒಂದು ಸಾಮಗ್ರಿ ಈ ಒಂದು ಜಿಲೇಬಿ ತಯಾರು ಮಾಡ್ಲಿಕ್ಕೆ ಬೇಕಾಗಿರುತ್ತೆ. ಅದೆಲ್ಲ ಆಲ್ರೆಡಿ ಸಿದ್ಧತೆ ಆಗಿದೆ. ಸೊ ಈಗ ನಾವು 10ನೇ ತಾರೀಕಿಗೆ ಬಂದು ಆಲ್ರೆಡಿ ನಾವು ಅದಕ್ಕೆಲ್ಲ ಉಳಿ ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಸೊ ಸ್ಟಾಕ್ ಮಾಡಿದ್ದೀವಿ. ಇವತ್ತಿನ ದಿವಸ ನಾವು ರಥೋತ್ಸವಗೋಸ್ಕರ ಸೊ ನಾಳೆ ಮತ್ತು ನಾಡಿದ್ದು ಅಂದರೆ 15 ಮತ್ತು 16ನೇ ತಾರೀಕು 2 ದಿನ ಕೂಡ ಪ್ರಸಾದಕ್ಕೆ ಜಿಲೇಬಿ ವ್ಯವಸ್ಥೆ ಇರುತ್ತೆ. ಸೊ ಆ ಒಂದು ಅಂಗವಾಗಿ ನಾವು ಈಗ ಆಲ್ರೆಡಿ ಇವತ್ತು 14ನೇ ತಾರೀಕು ಈಗ ಜಿಲೇಬಿ ಮಾಡ್ತಕ್ಕಂಥ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ಏನಂತಂತಂದರೆ ಮೆಟೀರಿಯಲ್ಸ್ ಇರ್ಬೋದು. ಈ ನಮ್ಮ ಹೊಸಪೇಟೆ ಶಾಮಿಯಾನ ಸಪ್ಲೈಯರ್ಸ್ ಕಡೆಯಿಂದ ಸುಮಾರು ಒಂದು 2 ಲಕ್ಷ ಅಮೌಂಟ್ ಇದಾಗ್ತಕ್ಕಂಥದ್ದೆಲ್ಲ ಒಲಿಗಳಿರ್ಬೋದು, ಬೇಕಾದಂಥ ಪಾತ್ರೆ, ಸೊ ಆಮೇಲೆ ಕಡಾಯಿಗಳು, ಗ್ಯಾಸು, ಅವೆಲ್ಲವನ್ನು ನಾವು ಸಂಗ್ರಹಣೆ ಮಾಡಿ ಈ ಕೆಲಸ ಚಾಲುವಾಗಿದೆ. ಓಕೆ ಸರ್, ಈಗ 22 ಲಕ್ಷ ಜಿಲೇಬಿದು ಇದು ಖರ್ಚು ವೆಚ್ಚಗಳು ಹೆಂಗೆ, ಎಷ್ಟು ಮಾಡಿದ್ದೀವಿ? ಇದು ಏನಿಲ್ಲ, ನಮಗೆ ಒಂದು ಇದು 16,50,000 ಖರ್ಚಿದೆ. 16,50,000 ಖರ್ಚು ನಾವು ಅಂದಾಜು ಮಾಡಿದ್ದೀವಿ. ಇನ್ನೂ ಜಾಸ್ತಿ ಬರ್ಬೋದು, ಯಾಕಂತಂದ್ರೆ ಇಲ್ಲೆಲ್ಲ ಮೆಟೀರಿಯಲ್ಸ್ ಏನು ಕಡಿಮೆ ಬೀಳ್ತಾ ಇರ್ತದೆ. ಸೊ ಆ ಒಂದು ದಿಶೆಯಲ್ಲಿ ಬರ್ಬೋದು, ಒಂದು 17,500 ಲಕ್ಷವರೆಗೂ ಈ ಒಂದು ಖರ್ಚು ಬರುತ್ತೆ. ಸೊ ಇದಕ್ಕೆ ನಾವು ಒಂದು ಗೆಳೆಯರ ಬಳಗದಿಂದ ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಮತ್ತು ನಾವು ಬೇರೆ ಯಾರ ದಾನಿಗಳು ಸೋಯಸಿಂದ ಕೊಡ್ತೀನಂದ್ರೆ ಕೂಡ ನಾವು ಯಾವುದಕ್ಕೂ ವಿರೋಧಿಸಿಲ್ಲ, ಅವರು ಕೂಡ ಸೇವೆ ಮಾಡ್ಬೋದು. ಬಟ್ ಆದರೆ ನಾವು ಯಾವುದೂ ಜನರಿಂದ ದುಡ್ಡು ತಗೊಳ್ಳೋದಾಗಲಿ ಮಾಡೋದಲ್ಲ ಅಂತ ಒಂದು ಕಾರ್ಯ ಇಲ್ಲ. ಸೊ ಅದರ ಒಂದು ಆಶೀರ್ವಾದದಿಂದ ಸೊ ನಮಗೆ ಸಾಕಷ್ಟು ದೇವರು ದಯಪಾಲಿಸಿರೋದ್ರಿಂದ ನಾವು ಸಮಾನಮಯ ಮನಸ್ಕ ಒಂದು ಗೆಳೆಯರ ಬಳಗ ಏನಿದೆ, ಸೊ ಅದರ ಮುಖಾಂತರ ಸುಮಾರು ಒಂದು 8 ವರ್ಷದಿಂದ ಈ ಒಂದು ದಾಸೋಹದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಪ್ರತಿ ವರ್ಷ ನೀವು ಶೇಂಗಾ ಹೋಳಿಗೆ ಕೊಡ್ತಿದ್ರಿ, ಈ ವರ್ಷ ಜಿಲೇಬಿ ಅಂತ ಯಾಕೆ ಅಂದ್ಕೊಂಡ್ರಿ ಅಂತ? ಇಲ್ಲ, ಪ್ರತಿ ವರ್ಷ ಯಾಕಂತಂದ್ರೆ ಪ್ರಸಾದ ಹೆಂಗಿರುತ್ತೆ ಅಂತಂದ್ರೆ ಸೊ ಈಗ ನಾವು 2 ವರ್ಷ ಹೋಳಿಗೆ ಕೊಟ್ಟಿವಿ. ಸೊ ಸ್ವಲ್ಪ ಚೇಂಜ್ ಮಾಡೋಣ, ಯಾಕಂದ್ರೆ ಹೊಸದನ್ನು ಏನಾದರೂ ಒಂದು ಸ್ವೀಟ್ ಮಾಡೋಣ, ಒಂದು ದಾಸೋಹಕ್ಕಂತಕ್ಕಂಥ ಒಂದು ಸಂಕಲ್ಪ ಮಾಡಿ ಸೊ ಅದನ್ನು ನಾವು ಪ್ರಸ್ತಾಪ ಮಾಡಿದಾಗ ಈ ಒಂದು ಜಿಲೇಬಿ ಸೂಕ್ತ ಇದೆ ನೋಡೋ, ಇಲ್ಲಿ ಮಾಡಿಲ್ಲ, ಸೊ ಇಲ್ಲಿ ನಮ್ಮ ಒಂದು ಜಾತ್ರೆ ಮಾಡಿ ನೋಡಮ್ಮ, ಇದು ಕೂಡ ಪ್ರಸಾದ ಕೂಡ ಒಳ್ಳೆ ಪ್ರಸಾದ ಜಿಲೇಬಿ ಅಂತಕ್ಕಂಥದ್ದು
ವಿಚಾರ ಮಾಡಿ ಅದಕ್ಕೆ ಬೆಲ್ಲದ ಜಿಲೇಬಿನೇ ನಾವು ಮಾಡೋಣ, ಎಲ್ಲ ಶುಗರ್ ಇದ್ದರಿಗೆ ಮತ್ತು ಇದು ಟೇಸ್ಟ್ ಫುಲ್ ಯಾರೇ ಬಂದ್ರು ಭಕ್ತರು ಸವಿಬೇಕು ಸವಿಬೇಕು. ಅದರ ಆ ಒಂದು ಮಹತ್ವ ಕಾರ್ಯದಿಂದ ಇವತ್ತೆಲ್ಲ ಜಿಲೇಬಿ ಮಾಡ್ತಕ್ಕಂಥ ಕಾರ್ಯ ಸಾಗಿದೆ. ಸರ್ ವಿತರಣೆ ಯಾವಾಗ ಭಕ್ತರಿಗೆ ವಿತರಣೆ ಯಾವಾಗ? ಭಕ್ತರಿಗೆ 15ನೇ ತಾರೀಕು, ನಾಳೆ ನಾಡದ್ದು 15 ಮತ್ತು 16 ದಾಸೋಹಕ್ಕೆ ಲಭ್ಯವಿರುತ್ತೆ. ಇದ್ರ ದಿನ ರಥೋತ್ಸವ, ಮಹಾರಥೋತ್ಸವ ಮತ್ತು ರಥೋತ್ಸವದ ಮರುದಿನ, ಸೊ 2 ದಿನನೂ ಮಹಾದಾಸೋಹಕ್ಕೆ ಈ ಒಂದು ಸಿದ್ಧತೆ ಪ್ರಸಾದ ಬಡಿಸಲಾಗುತ್ತೆ. ಸರ್ ಈಗ ಇದು ಎಷ್ಟೊತ್ತು ಆಗ್ಬೋದು ಅಂತ ಇದು ಇನ್ನು ಟೈಮ್? ಸೊ ಇದು 2 ದಿನ ಹೌದು, ಕಂಟಿನ್ಯೂಸ್ 2 ದಿನದ ಕಾರ್ಯ. ಇವತ್ತು ಏನು ನಡೀತೆ, ಇವತ್ತು ರಾತ್ರಿ 10-11 ಗಂಟೆ ತನಕ ನಡೀತೆ. ಸೊ ಮತ್ತೆ ನಾಳೆ ಮುಂಜಾನೆ ಮತ್ತೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ 15ನೇ ತಾರೀಕು, ಮತ್ತು ರಾತ್ರಿ 7 ತನಕ ಈ ನಿರಂತರವಾಗಿ ಜಿಲೇಬಿ ಆಗ್ತಕ್ಕಂಥ ಕಾರ್ಯ ನಡೆಯುತ್ತೆ. ಯಾಕಂದ್ರೆ 50 ಕ್ವಿಂಟಲ್ ಅಂತ ಹೇಳಿದ್ರೆ ಸಾಕಷ್ಟು ಟೈಮ್ ಹಿಡಿಯುತ್ತೆ. ಸೊ ಈ ಎಷ್ಟು ಈ 120 ಬಾಣಿಸಿಗರಿದ್ರೆ ಸಾಕಾಗಂಗಿಲ್ಲ. ಸೊ ಯಾಕಂದ್ರೆ ದೊಡ್ಡದೊಂದು ಜಿಲೇಬಿ ಒಂದು ಮಾಡಿಸ್ಬೇಕಂತ ದಾಸೋಹಕ್ಕಂತ ಹೇಳಿದ್ರೆ ಒಂದು ದಿನಕ್ಕೆ ಸುಮಾರು ಒಂದು 4.5 ಲಕ್ಷ ಜನ ಊಟ ಮಾಡ್ತಾರೆ. ಸೊ ಹಂಗಾಗಿ ಅವ್ರು ಎಲ್ಲರಿಗೂ ಇದು ಮಾಡ್ಬೇಕಂತ ಹೇಳಿದ್ರೆ ಸೊ ಸಮಯ ಭಾಳ ಹಿಡಿಯುತ್ತೆ. ಸೊ ಹಂಗಾಗಿ ನಮಗೆ 2 ದಿನ 24 ತಾಸು ಕೂಡ ಈ ಒಂದು ಜಿಲೇಬಿ ಆಗ್ತಕ್ಕಂಥ ಕಾರ್ಯ ನಡೀತು. ಇವತ್ತು 12 ತಾಸು, ನಾಳೆ 12 ತಾಸು. ಅಂದ್ರೆ ಇದನ್ನ ಬಾಣಿಸಿಗರು ಶಿಫ್ಟ್ ವೈಸ್ ಮಾಡ್ತಾರ? ಹೌದೌದು, ಬಾಣಿಸಿಗರು ಏನಂತಂದ್ರೆ 120 ಜನ ಇದ್ದಾರೆ. ಸೊ ನಾವಿಲ್ಲಿ ಒಂದು 40 ಕಡಾಯವನ್ನು ಇಟ್ಟು ಒಲಿ ಇಟ್ಟು ಮಾಡ್ತಾ ಇದೀವಿ. ಸೊ ಇಲ್ಲಿ ಶಿಫ್ಟ್ ವೈಸ್ ಎವ್ರಿ ಒಂದು 2-3 ಅವರ್ಸ್ಗೆ ಸೊ ನಾವು ಚೇಂಜ್ ಮಾಡಿ ಅವ್ರಿಗೆ ರೆಸ್ಟ್ ಕೊಡ್ತಾ ಇದೀವಿ. ಸೊ ಆ ರೀತಿ ಕೊಡೋದೊಂದು, ಯಾಕಂದ್ರೆ ಜಿಲೇಬಿ ಹಾಕೋದು ಅಂತ ಹೇಳಿದ್ರೆ ಕೈಯೆಲ್ಲ ಸ್ವಲ್ಪ ಬೇರೆ ಬರುತ್ತೆ. ಹೌದು, ಬಿಸಿ ಮುಂದೆ ಕೂತಿರ್ಬೇಕಾಗುತ್ತೆ, ಹೀಟ್ ಆಗುತ್ತೆ. ಸೊ ಆರೋಗ್ಯ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು, ಅವ್ರಿಗೆ ಕೂಡ ಸ್ವಲ್ಪ ಎವ್ರಿ ಒಂದು 3 ಅವರಿಗೆ ರೆಸ್ಟ್ ಕೊಟ್ಟು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ. ಅಜ್ಜನ ಜಾತ್ರೆ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ ಸರ್. ಏನಿಲ್ಲ, ಈಗ ಮಹಾರಥೋತ್ಸವ ಇದೇನು ಆಲ್ರೆಡಿ ಎಲ್ಲರೂ ಹೇಳಿರ್ತಕ್ಕಂಥದ್ದು ಇದೆ. ಸೊ ಈ ಕಡೆ ನಮ್ದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಕುಂಭಮೇಳದಕ್ಕಿಂತನೂ ಪ್ರತಿ ವರ್ಷ ಇನ್ನೂ ಜಾತ್ರೆ ಜಾಸ್ತಿ ಆಗ್ತಾ ಇದೆ. ಸೊ ಜನ ಭಕ್ತರು ಬರ್ತಕ್ಕಂಥದ್ದು, ನೋಡತಕ್ಕಂಥದ್ದು, ಆಮೇಲೆ ಅಜ್ಜರ ಒಂದು ಕಾರ್ಯಗಳಿರ್ಬೋದು, ಆಮೇಲೆ ಶೈಕ್ಷಣಿಕ ದೃಷ್ಟಿಯಿಂದ ಇರ್ಬೋದು, ಪ್ರಸಾದ ದೃಷ್ಟಿಯಿಂದ ಇರ್ಬೋದು ಎಲ್ಲ, ಮತ್ತು ಅವ್ರ ಆಶೀರ್ವಾದ ಏನಂತಂತಂದರೆ ಜನರು ಬರೋದು, ಜನರು ಊಟ ಮಾಡಿ ಹೋಗೋದು, ಅವ್ರು ದುಡಿಯೋರು ಅವ್ರು ಊಟ ಮಾಡೋರು ಅಂತಕ್ಕಂಥ ಒಂದು ಮನೋಭಾವನೆ ಇಲ್ಲಿರ್ತಕ್ಕಂಥ ಪೂಜ್ಯರಲ್ಲಿ ಇರೋದರಿಂದ ಸೊ ಈ ಜಾತ್ರೆ ಅಭೂತಪೂರ್ವವಾಗಿದೆ. ನಾವು ಪ್ರತಿ ಬೇರೆ ಬೇರೆ ಜಾತ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಂಥವು ಏನೋ ಪಳಾರ ಅಂಥವೆಲ್ಲ ತಿಂದು ಹೋಗ್ಬೋದು. ಇಲ್ಲಿ ಈ ಅನುಭವ, ಸೊ ಇಲ್ಲಿ ಭಕ್ತಿ ಅನುಭವ ವಿವಿಧ ಮಠಾಧೀಶರಿಂದ ಇರ್ಬೋದು ಅಥವಾ ಸಂಗೀತಗಾರರಿಂದ ಇರ್ಬೋದು, ಯಾವುದೇ ಸಾಧನೆ ಮಾಡ್ತಕ್ಕಂಥ ಸಾಧನೆಗಾರರಿಂದಿರ್ಬೋದು, ಅವರಿಂದ ಎಲ್ಲ ಭಕ್ತರಿಗೆ ಸೊ ಹಿತವಚನಗಳು, ನಾನುಡಿಗಳನ್ನು ಮತ್ತು ಹೇಳಿಸಿ ಸೊ ಜನ ಒಂದು ಪರಿವರ್ತನೆ ಸೊ ಮನಃಶಾಂತಿ ಕೊಡಿಸ್ತಕ್ಕಂಥದ್ದು. ಸೊ ಒಂದು ಒಳ್ಳೆಯ ವಿಚಾರ ಜನರಲ್ಲಿ ಬಿತ್ತಿರ್ತಕ್ಕಂಥ ಜಾತ್ರೆ ಅಂತ ಹೇಳಿದ್ರೆ ಸೊ ನಾವು ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಈಗ ಆಲ್ರೆಡಿ 22 ಲಕ್ಷ ಜಿಲೇಬಿ ತಯಾರಿ ಅದ್ಭುತವಾಗಿ ಅಮೋಘವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಸಿಂಧನೂರು ಗೆಳೆಯರ ಬಳಗ ವತಿಯಿಂದ ಶೇಂಗಾ ಹೋಳಿಗೆ ಕೊಡ್ತಾ ಇದ್ರು, 8 ಲಕ್ಷ 6 ಲಕ್ಷ 5 ಲಕ್ಷ ಎಲ್ಲ ಕೊಡ್ತಾ ಇದ್ರು. ಈ ವರ್ಷ ಜಿಲೇಬಿಯನ್ನು ವಿನೂತನವಾಗಿ ಮಾಡ್ತಾ ಇದ್ದಾರೆ. ಅಜ್ಜನ ತೇರಿನ ದಿನ ಇದು ಭಕ್ತರಿಗೆ ವಿತರಣೆ ಇರುತ್ತೆ, ನೀವೆಲ್ಲ ಸವಿರಿ. ಬಹಳ ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಸಿಂಧನೂರು ಗೆಳೆಯರ ಬಳಗ ಪ್ರತಿ ವರ್ಷನೂ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋಣ. ಜೊತೆಗೆ ಆ ಗವಿಸಿದ್ದೇಶ್ವರನ ಆಶೀರ್ವಾದ ಸದಾ ಆ ಟೀಮ್ ಮೇಲೆ ಇರಲಿ ಅಂತ ಕೇಳ್ತಾ ಬನ್ನಿ ಈಗ ನೋಡ್ಕೊಂಬರೋಣ ಹೆಂಗಿದೆ ಜಿಲೇಬಿ ತಯಾರಿ ಅಂತ. ಸರ್ ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ನನ್ನ ಹಿಂದೆ 22 ಲಕ್ಷ ಜಿಲೇಬಿ ತಯಾರು ಮಾಡುವಲ್ಲಿ ಸೇವಾ ಕಾರ್ಯಕರ್ತರು ರೆಡಿಯಾಗಿದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಸುಮಾರು ಈಗ ಒಂದು 2-2.5 ಅವರಿಂದ ತಯಾರು ಮಾಡಿ ಈಗ ಸ್ವಲ್ಪ ಟಿಫಿನ್ ಮಾಡ್ಕೊಂಡ್ಬಂದು ಮತ್ತೆ ಬಾಣಿಸಿಗರೆಲ್ಲ ಅವ್ರವ್ರ ಜಾಗದಲ್ಲಿ ಸೆಟ್ಲ್ ಆಗಿದ್ದಾರೆ. ಈಗ ಬನ್ನಿ ನಮ್ಮ ತಾಯರು ಇಲ್ಲಿ ಜಿಲೇಬಿ ಜೋಡಿಸ್ತಾ ಇದ್ದಾರೆ. ನೋಡಿ ನೀಟಾಗಿ ಟ್ರೇಗೆ ಜೋಡಿಸ್ತಾ ಇದ್ದಾರೆ. ಈ ಥರ ಜೋಡಿಸಿದ್ದು ಟ್ರೇನ ತಗೊಂಡು ಹೋಗಿ ಅಲ್ಲಿ ಇಡ್ತಾರೆ ಈಗ. ಯಾಕಂದರೆ ಇದ್ರ ಕೆಳಗಡೆ ನೋಡಿ ಈ ಥರ ಪೇಪರ್ ಹಾಕಿದ್ದಾರೆ. ಪೇಪರ್ ಹಾಕಿರೋದ್ರಿಂದ ಇದು ಆಣ ಇಳಿಯೋಲ್ಲ ಅಂದ್ರೆ, ಸೊ ಹಂಗಾಗಿ ಈ ಥರ ಟ್ರೇಗೆ ಜೋಡಿಸಿಡ್ತಾ ಇದ್ದಾರೆ. ಯವ್ವ ಹೇಳ್ರವ್ವ, ಯಾವ ಊರಿಂದ ಬಂದಿರಿ ನೀವು? ಮುದುಗಲ್ಲಿಂದ ಬಂದಿರಿ. ಎಷ್ಟು ದಿನ ಆತಮ್ಮ ನೀವು ಬಂದು? ನಿನ್ನ ರಾತ್ರಿ ಬಂದಿರಿ. ನೀವು ಸೇವೆ ಮಾಡಕ್ಕಂತ ಬಂದಿರಿ. ಹಾಂ, ಏನೇನು ಮಾಡ್ತಾ ಇದ್ರಿ ಹೇಳ್ರಮ್ಮ? ಏನು ಅವ್ರು ಏನು ಕೆಲಸ ಹೇಳ್ತಾರೆ ಎಲ್ಲ ಅಪ್ಪಾರ ಏನು ಆಜ್ಞೆ ಕೊಟ್ಟಿದ್ದು ಎಲ್ಲ ಮಾಡ್ತೀವಿ. ಎಲ್ಲ ಮಾಡಕ್ ಹೋಗ್ತೀರಿ. ಈಗ ಮುಂಜಾನಿಂದ ಎಷ್ಟು ಜಿಲೇಬಿ ತಯಾರಾಗ್ಯಾವ ಅಂತ ಏನಾರು ಗೊತ್ತೈತೆ ನಾವ? ಇಲ್ರಿ, ನಾವು ಆ ಕಡೆ ಅಲ್ಲೇ ಮತ್ತೆ ಮಂಡಳ ತೋರ್ಸೋದು, ಆ ಕಡೆ ಕಾಯಿಪಲ್ಲೆ ಕೊಡೋದು ಒಂದೈದಲ್ರಿ ಎಲ್ಲದೂ ರೀ ಸರ್. ಕಾಯಿಪಲ್ಲೆ ಹಚ್ಚಿದ್ರು, ಜಿಲೇಬಿ ಹಿಟ್ಟು ಕಲ್ಸೋದು, ಆ ಕಡೆ ಮತ್ತೆ ಎಲ್ಲದೂ ಮಾಡಾಕತ್ತೀರಿ ಸರ್. ಎಲ್ಲ ಮಾಡಕ್ ಹೊಂತೀರಿ. ಈಗ ಹಿಂಗತ್ತೆ ಜಿಲೇಬಿ ಒಂದ್ಸ ಕೆಲಸ ಕೊಟ್ರ ತಮಗೀಗ ವಯಸ್ಸಿದ್ದಾರೆ. ಹ್ಞೂ ರೀ ಸರ್.
ನೀವು ಎಷ್ಟು ವರ್ಷದಿಂದ ಬರ್ತೀರಮ್ಮ ಜಾತ್ರೆಗೆ? ನಾವು 2 ವರ್ಷದಿಂದ ಬರ್ತೀವಿ. 2 ವರ್ಷದಿಂದ ಸೇವೆ ಮಾಡಕ್ ಬರ್ತೀರಾ? ನೋಡಿ ಈಗ ಹೆಣ್ಮಕ್ಳೆಲ್ಲ ನೀಟಾಗಿ ಈ ತರ ಟ್ರೇಗೆ ಜೋಡಿಸ್ತಾ ಇದ್ದಾರೆ ಜಿಲೇಬಿನ. ಈ ತರ ಜೋಡಿಸಿದ್ದು ಇವತ್ತು 1500 ಟ್ರೇ ತುಂಬಿಸ್ಬೇಕು ಅಂದ್ರೆ ಇವತ್ತು ಮಾಡ್ತಾ ಇದಾರಲ್ಲ ಜಿಲೇಬಿನ, ಇವರು ಬಾಣಿಸಿಗರು ಶಿಫ್ಟ್ ವೈಸ್ ಅಲ್ಲಿ 1500 ಟ್ರೇನ ಜಿಲೇಬಿ ತಯಾರು ಮಾಡ್ತಾರೆ. 1500 ಟ್ರೇ ನಾಳೆಗೆ ಭಕ್ತರಿಗೆ ವಿತರಣೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಾಳೆ ತಯಾರಾದಂಥ ಜಿಲೇಬಿನ ನಾಡಿದ್ದಕ್ಕೂ ವಿತರಣೆ ಮಾಡ್ತಾರೆ. ಈಗ ಆಲ್ರೆಡಿ ಬೆಳಗ್ಗೆಯಿಂದ ಕೆಲಸ ಶುರು ಮಾಡ್ತಾ ಇದಾರಲ್ಲ ನೋಡಿ, ಈಗ ಟ್ರೇ ಎಲ್ಲ ತುಂಬಿಸಿ ಈ ತರ ಹೊಂದಿಸ್ತಾ ಇದ್ದಾರೆ. ಇದನ್ನೆಲ್ಲ ಹೊಂದಿಸಿದಂಥ ಜಿಲೇಬಿನ ನಾಳೆ ಭಕ್ತರಿಗೆ ಪ್ರಸಾದಕ್ಕೆ ಕೊಡ್ತಾರೆ. ಪ್ರಸಾದಕ್ಕೆ ಕೊಟ್ಟ ಮೇಲೆ ನಾಳೆ ತಯಾರಾಗೋಂಥ ಜಿಲೇಬಿನ ನಾಡಿದ್ದಕ್ಕೆ ಕೊಡ್ತಾರೆ. ಸೊ ಸುಮಾರು 22 ಲಕ್ಷ ಜಿಲೇಬಿ ಅಂತಂದ್ರೆ ಈ ತರ 10 kg ತುಂಬ ಅಂತ ಟ್ರೇನ ಸುಮಾರು 3000 ಟ್ರೇ ಜಿಲೇಬಿ ಬೇಕಂತೆ. ಸೊ ಹಂಗಾಗಿ ಇವತ್ತು 1500 ಟ್ರೇ ಜಿಲೇಬಿ ತಯಾರಾಗಬೇಕು. ನೋಡಿ ಇಲ್ಲೆಲ್ಲ ಬಾಣಿಸಿಗರು ತಯಾರು ಮಾಡ್ತಾ ಇದ್ದಾರೆ. ಬನ್ನಿ, ಈಗ ಆಲ್ರೆಡಿ 3 ದಿನದಿಂದ ಇದು ಕಾರ್ಯ ಶುರುವಾಗಿದೆ. 3 ದಿನದಿಂದ ಬಂದು ಅದನ್ನ ಇಟ್ಟು ನಾವು ಹುಳಿಗೆ ಹಾಕಿದ ಮೇಲೆ ಇವತ್ತು ಬೆಳಗ್ಗೆ ಇದನ್ನ ಶುರು ಮಾಡಿದ್ದಾರೆ ಜಿಲೇಬಿ ಹಾಕುವಂಥ ಕೆಲಸ. ಸಿಂಧನೂರು ಬಳಗ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ ಈ ವರ್ಷ. ಕಳೆದ ವರ್ಷ ಆಚೆ ವರ್ಷ ಎಲ್ಲ ಸುಮಾರು 5-6 ವರ್ಷದಿಂದ ಶೇಂಗಾ ಹೋಳಿಗೆ ಕೊಡ್ತಾ ಇದ್ದಂಥ ಟೀಮು ಈ ವರ್ಷ ವಿನೂತನವಾಗಿ ಜಿಲೇಬಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಿಂಧನೂರು ಟೀಮ್ ಅವರು. ಆ ಗೆಳೆಯರ ಬಳಗಕ್ಕೆ ಒಳ್ಳೇದಾಗಲಿ, ಆ ಗವಿಸಿದ್ದೇಶ್ವರನ ಆಶೀರ್ವಾದ ಆ ಟೀಮ್ ಮೇಲೆ ಇರಲಿ ಅಂತ ಕೇಳ್ತಾ ಎಲ್ರಿಗೂ ಶುಭವಾಗಲಿ. ಆ ಗವಿಸಿದ್ದೇಶ್ವರನ ಆಶೀರ್ವಾದ ಎಲ್ಲ ನೋಡುಗರಿಗೂ ಮತ್ತು ಈ ಟೀಮ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ಗವಿಸಿದ್ದೇಶ್ವರ ಜಾತ್ರೆಯ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.